ಯಾರ್ಯಾರಿಗೆ ಏನೇನ್ ಬೇಕೋ ನೀವೇ ಪಿಕ್ ಮಾಡ್ಬೋದು. ಈಗ ಒಂದ್ ಇನ್ಸ್ಟ್ರೂಮೆಂಟ್ ಬೇಕಾ? ಓಕೆ, ಕೀಬೋರ್ಡ್ ಬೇಕು ಅಂತ ಹೇಳ್ತಿದ್ರೆ ನಿಮ್ಗೆ ಏನ್ ಬೇಕು? ಓಕೆ, ನೀವು ಕೀಬೋರ್ಡ್ ಬೇಕು ಅಂತ ಹೇಳಿದ್ರೆ ಕೀಬೋರ್ಡ್ ಅಲ್ಲಿ ಎಷ್ಟಿದೆ ಅಂತ ನೋಡ್ಬೋಣ ಅಲ್ಲ. ನಿಮ್ ಹತ್ರ ಇರುವಂತ ಅಮೌಂಟ್ 200 ರೂಪಾಯಿ. 200 ಜೊತೆ ಆಡ್ ಆಗತ್ತೆ 50 ಪ್ಲಸ್ 50 100, ಸೊ 300 ನಿಮ್ದಾಗಿದೆ. ಓಕೆ ಸುಪ್ರಿಯಾ ಅವರೇ, ಸ್ವಲ್ಪ ಸ್ಮೈಲ್ ಕಾಣಿಸ್ತಿದೆ. 50, ಸೊ 350. ಸೊ ಈಗ ನಿಮ್ ಹತ್ರನೇ ಜಾಸ್ತಿ ಅಮೌಂಟ್ ಇರೋದು. ಗೋಲ್ಡನ್ ಆಪರ್ಚುನಿಟಿ ನಿಮ್ಗೆ ಸಿಗುತ್ತೆ. ನಿಮ್ ಹತ್ರ ಈಗಿರೋಂತ ಟೋಟಲ್ ಅಮೌಂಟ್ 8,350 ರೂಪಾಯಿ. ಆ 8,350 ರೂಪಾಯಿನ ನಮ್ ಕೈ ಕೊಟ್ಟು ರಾಜ ಅಥವಾ ರಾಣಿಲಿ ನೀವ್ ಯಾವ್ದನ್ ಬೇಕಾದ್ರೂ ಚೂಸ್ ಮಾಡ್ಬೋದು. ಅಥವಾ ಇಲ್ಲ ನಂಗೆ 8,350 ರೂಪಾಯಿ ಸಾಕು, ಹಬ್ಬದ ದಿನ ಬೇರೆ ಏನ್ ಡ್ರೆಸ್ ತಗೊಳಲ್ಲ ಅಂತಂದ್ರೆ ಆ ಅಮೌಂಟ್ ನಿಮ್ದಾಗತ್ತೆ. ಏನ್ ಮಾಡ್ಬೇಕು ಇಂಚನ? ರಾಜಾರಾಣಿ. ಐ ಥಿಂಕ್ ಇವತ್ತು ಲಕ್ ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಗೋ ಫಾರ್ ಇಟ್. ಐ ವಿಲ್ ಗೋ ಇನ್ ಫಾರ್ ರಾಜ ಆರ್ ಎರಡರಲ್ಲಿ ಒಂದು ಸೆಲೆಕ್ಟ್ ಮಾಡಿ. ಯಾವ್ದಾದ್ರು ಒಂದ್ ಸೆಲೆಕ್ಟ್ ಮಾಡ್ಬೇಕು. ಏನ್ ಮಾಡ್ತೀರಾ? ರಾಣಿ. 8,350 ರೂಪಾಯಿನ ನನ್ ಕೈ ಕೊಟ್ಟು ರಾಣಿ ಡೋರ್ ಬೇಕು ಅಂತ ಹೇಳ್ತಿದ್ದೀರಾ. ಆಲ್ ದ ಬೆಸ್ಟ್. ರಾಣಿ ಡೋರ್ ನಿಮ್ದಾಗಿದೆ. ಓಕೆ ಮಂಗಳಾ ಅವರೇ ಹೇಳಿ. ನಿಮ್ ಹತ್ರ ಇರೋದು 7,300 ರೂಪಾಯಿ. ಓ ನನ್ಗೂ ಬಂತ ಅಲ್ಲಿ. 7,300 ರೂಪಾಯಿನ ನನಗೆ ಕೊಟ್ಟು ನೀ ಬೇಕಾದ್ರೆ ರಾಜ ಡೋರ್ನ ಚೂಸ್ ಮಾಡ್ಬೋದು. ರಾಜ ಬೇಕು. ಸೊ 7,300 ರೂಪಾಯಿನ ನನ್ ಕೈ ಕೊಟ್ಟು ರಾಜ ಡೋರ್ ಬೇಕು ಅಂತ ಹೇಳ್ತಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್ ಅಂಡ್ ಆಲ್ ದ ಬೆಸ್ಟ್. ಓಕೆ, ಏನಿರ್ಬೋದು? 1 ಲಕ್ಷ. ನಾವು ಬಲ್ಬ್ ಕೊಡ್ತೀವಿ, ಗೊತ್ತಿದ್ಯಾ ನಿಮ್ಗೆ? ಓಹೋ, ನಮ್ಗೆ ಜ್ಞಾನೋದಯ ಆಗ್ಲಿ. ಐಡಿಯಾಸ್ ಬರುತ್ತಲ್ಲ ಒಂದೊಂದ್ಸಲ. ಹಾ, ಓಕೆ. ಏನಿರಬಹುದುನಾ? ಎಷ್ಟು ಬೇಕು ನಿಮ್ಗೆ? ಅಂದ್ರೆ ಮಿನಿಮಮ್ ಇಷ್ಟು ಇದ್ ಬಿಟ್ರೆ ಸಾಕಪ್ಪ. ಒಂದು 10-20 ಇರಬಹುದು. 10-20 ಇದ್ರೆ ಸಾಕು. ಅತಿ ಸಾಕು ಅಲ್ಲ, ಇರಬಹುದು. ಗೆಸ್ ಮಾಡ್ತಿದ್ದೀರಾ ನೀವು? 0 ಕ್ಯಾಂಡಲ್ ಬಲ್ಬ್ ಇರ್ಬೋದು, ಯಾರಿಗೂ. ಓಕೆ, ನೀವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ. ಎಷ್ಟು ಬಂದ್ರು ಓಕೆ. ಓಕೆ ನೋಡೋಣವಾ? ಇವ್ರು ರಾಣಿ ಡೋರ್ ಬೇಕು ಅಂತ ಹೇಳಿದ್ರು. ರಾಣಿ ಡೋರ್ ಅಲ್ಲಿ ಏನಿದೆ ಅಂತ ನೋಡೋದಕ್ಕಿಂತ ಮುಂಚೆ ರಾಜ ಡೋರ್ ಅಲ್ಲಿ ಏನಿದೆ ಅಂತ ನೋಡ್ಬೇಡ. ರಾಜ ಡೋರ್ ಓಪನ್ ಮಾಡಿ. ಬಲ್ಬೇ ಆಗ್ಬೇಕಂತ. 7,300 ರೂಪಾಯಿನ ನನ್ ಕೈ ಕೊಟ್ಟು ರಾಜ ಡೋರ್ನ ಚೂಸ್ ಮಾಡಿದ್ರು. ಅದ್ರಲ್ಲಿ ಇತ್ತು 14,000. ಈಗ ರಾಣಿ ಡೋರ್ ಅಲ್ಲಿ ಏನಿದೆ ಅಂತ ನೋಡ್ಬೇಡ. ರಾಣಿ ಡೋರ್ನ ಓಪನ್ ಮಾಡಿ. ಇದೆ 16,000, ನಿಮ್ ಹತ್ರ ಇದೆ 14,000. ಆದ್ರೆ ನೀವೇ ರನ್ನರ್, ಇವರೇ ವಿನ್ನರ್ ಅಂತ ಇನ್ನೂ ಹೇಳಕ್ಕಾಗಲ್ಲ. ಆಟ ಇನ್ನೂ ಬಾಕಿ ಇದೆ. ವಿನ್ನರ್ನ ನೀವು ಇನ್ನೊಂದ್ಸಲ ಚಾಲೆಂಜ್ ಮಾಡ್ಬೋದು. ಕೊನೆಯದಾಗಿ ಏನಂದ್ರೆ ಸಿಂಪಲ್ ಆಗಿ ಒಂದು ಜನರಲ್ ನಾಲೆಜ್ ಪ್ರಶ್ನೆನ ಕೇಳ್ತೀವಿ. ಆ ಪ್ರಶ್ನೆಗೆ 2 ಆಪ್ಷನ್ಸ್, ಆಪ್ಷನ್ ಎ, ಆಪ್ಷನ್ ಬಿ ನ ಕೊಡ್ತೀವಿ. ನೀವು ಸರಿ ಉತ್ತರವನ್ನ ಕೊಟ್ರೆ ಸ್ಪಿನ್ನರ್ ನ ಸ್ಪಿನ್ ಮಾಡುವಂತ ಅವಕಾಶ ನಿಮ್ದಾಗತ್ತೆ. ಸ್ಪಿನ್ ಮಾಡಿ ಗ್ರೀನ್ ಅಲ್ಲಿ ಬಂದು ನಿಂತ್ಕೊಂಡ್ರೆ ಸ್ವಾಪ್ ಆಗ್ಬಿಡುತ್ತೆ. ಅಂದ್ರೆ ನಿಮ್ ಹತ್ರ ಇರುವಂತ 14,000 ಇವ್ರಿಗೆ ಹೋಗಿ 16,000 ನಿಮಗ್ ಬರುತ್ತೆ. ಇನ್ ಕೇಸ್ ಅದೇನಾದ್ರು ರೆಡ್ ಅಲ್ಲಿ ನಿಂತ್ಕೊಂಡ್ರೆ ನಿಮ್ ಹತ್ರ ಇರುವಂತ ಅಮೌಂಟ್ ನಿಮ್ ಹತ್ರನೇ ಇರುತ್ತೆ. ಅಕಸ್ಮಾತ್ ನೀವೇನಾದ್ರು ಉತ್ತರ ಕೊಡಕ್ಕಾಗದೆ ಇದ್ರೆ, ತಪ್ಪು ಉತ್ತರವನ್ನ ಕೊಟ್ರೆ ಅರ್ಧ ಅಮೌಂಟ್ ಕಟ್ ಆಗುತ್ತೆ. ಸೊ ನಿಮ್ ಹತ್ರ ಇರುವಂತ 14,000ದಲ್ಲಿ 7,000 ಇವ್ರಿಗೆ ಹೋಗುತ್ತೆ. ಸೊ ಇವ್ರು ಟೋಟಲ್ ಆಗುತ್ತೆ 23,000. ನಿಮ್ ಹತ್ರ ಇರುತ್ತೆ ಬರೀ 7,000. ಸೊ ಏನ್ ಮಾಡ್ತೀರಾ? ಚಾಲೆಂಜ್ ಮಾಡ್ತೀರಾ ಇಲ್ವಾ? ಇಲ್ಲ. ನಿಜವಾಗ್ಲೂ ಅಲ್ಲ, ನೋಡಿ ಟ್ರೈ ಮಾಡ್ಬೋದು ನೀವು. ನನಗೆ 14,000 ಸಾಕು. ಜಸ್ಟ್ 2,000 ಡಿಫರೆನ್ಸ್. ಓಕೆ, ಆದ್ರೆ ವಿನ್ನರ್ ಆಗ್ತಾರ ಅವರು. ಓಕೆ, ಪರವಾಗಿಲ್ಲ. ಫೈನಲ್ ಡಿಸಿಷನ್. ಓಕೆ, ಇವತ್ತಿನ ಕಾರ್ಯಕ್ರಮದ ರನ್ನರ್ ನೀವು ವಿತ್ 14,000. ಕಾರ್ಯಕ್ರಮದ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ತುಂಬಾ ಎಂಜಾಯ್ ಮಾಡಿದೆ. ಐ ಡಿಂಟ್ ಫೀಲ್, ಐ ಮೀನ್ ಶೂಟಿಂಗ್ ನಡೀತಾ ಇದೆ, ನಾವೆಲ್ಲ ಸುಮ್ಮನೆ ಏನೋ ಆಟ ಆಡ್ದಂಗಿತ್ತು. ತುಂಬಾ ಖುಷಿಯಾಗಿ ಫ್ರೆಂಡ್ಸ್ ಜೊತೆ. ಐ ರಿಯಲಿ ಎಂಜಾಯ್ಡ್. ಸೊ ಖುಷಿ. ಐ ರಿಯಲಿ ಫೆಲ್ಟ್, ಐ ಆಮ್ ರಿಯಲಿ ವೆರಿ ಹ್ಯಾಪಿ. ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು 14,000 ಜೊತೆಗೆ ಜಿ ಕನ್ನಡದ ವತಿಯಿಂದ ನಿಮ್ಗೆ ಗಿಫ್ಟ್. ಅದರಲ್ಲಿ ಒಂದು ಗಿಫ್ಟ್ ಜಿ ಕನ್ನಡದ ವತಿಯಿಂದ ಮೊಬೈಲ್ ಫೋನ್ ಕೂಡ ನಿಮ್ದಾಗ್ತಿದೆ. ಕಂಗ್ರ್ಯಾಚುಲೇಷನ್ಸ್. ಓಕೆ, ನಮ್ಮ ಇವತ್ತಿನ ಸಂಚಿಕೆಯ ವಿನ್ನರ್ ಸುಪ್ರಿಯಾ.
ಆಗ್ತಿರೋದು 16,000. ಎಕ್ಸೋ ಅವರ ಕಡೆಯಿಂದ 1,00,000 ರೂಪಾಯಿನ ಹೆಲ್ತ್ ಇನ್ಶೂರೆನ್ಸ್ ನಿಮ್ದಾಗ್ತಿದೆ. ಕಂಗ್ರಾಚುಲೇಷನ್. ಎಕ್ಸೋ ಫ್ಯಾಮಿಲಿ, ಹೆಲ್ದಿ ಫ್ಯಾಮಿಲಿ. ಜಿ ಕನ್ನಡದ ವತಿಯಿಂದ ನಿಮ್ಗೆ ಗಿಫ್ಟ್ ಇದೆ. ಅದ್ರ ಜೊತೆಗೆ ಜಿ ಕನ್ನಡದ ವತಿಯಿಂದ ಮೊಬೈಲ್ ಫೋನ್ ಕೂಡ ಗಿಫ್ಟ್ ಇದೆ. ಕಂಗ್ರಾಚುಲೇಷನ್. ಎಕ್ಸೋ ಅವರ ಕಡೆಯಿಂದ ಗಿಫ್ಟ್ ಇದೆ. ಕಂಗ್ರಾಚುಲೇಷನ್. ನೋಡೋದ್ರಲ್ಲ ವೀಕ್ಷಕರೇ, ಗಣೇಶ ಹಬ್ಬದ ಪ್ರಯುಕ್ತ ಮುದ್ದಾದ ಗಾಯಕಿಯರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಸಖತ್ ಎಂಟರ್ಟೈನ್ ಮಾಡಿದ್ರು. ನಾನು ನಿಮ್ಮ ಶ್ವೇತಾ ಚಂಗಪ್ಪ ನಿಮ್ಮನ್ನ ಮೀಟ್ ಮಾಡ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಇದೆ ಎಕ್ಸೋ ಡಿಶ್ ಅಂಡ್ ರೌಂಡ್. ಯಾರಿಗುಂಟು ಯಾರಿಗಿಲ್ಲ, ಇಲ್ಲಿ ಸರಳ ಸವಾಲಿಗೆ 1000 ಬಹುಮಾನ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ. ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ एकदन्ताय वक्रतुण्डाय गौरीतनयाय धीमहि